ರೋಹ್ತಾಂಗಲ್ಲಿ ಯಾವುದು ಬೈಕ್ ಎಲ್ಲ ಬಿಡಲ್ಲ. ಫಸ್ಟ್ ಪಂಚರ್ ನಮ್ಮ MRF ರಫ್ಡಿ. ರೆಡಿ. ಇದು ಒಂದು ಮೀಲಿಗೆ ಸಮ ಇದು. ಸೊ ಇದು ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೋಡಿ ಇವತ್ತು ಡೇಟು ಮನಾಲಿಯಲ್ಲಿ ಇದ್ದೀವಿ. ಸೊ ಬೆಳಗ್ಗೆ ಆಗಿದೆ, ಟೈಮ್ ಒಂದು 7:30. ನೋಡಿ ಹೆಂಗಿದೆ ಅಂತ ನಮ್ಮ ರೂಮ್ನ ಬ್ಯಾಕ್ಗ್ರೌಂಡು. ಸೊ ರೂಮ್ ಒಳಗಡೆ ತೋರಿಸ್ತೀನಿ ನೋಡಿ, ಫುಲ್ ಬಾಯ್ಸ್ ಎಲ್ಲ ಪ್ಯಾಕಪ್ ಆಗ್ತಾಯಿದ್ದಾರೆ. ಹೆಂಗಿದೆ ಬ್ರೋ ಎಕ್ಸ್ಪೀರಿಯನ್ಸು ನಿಮಗೆ? ಫುಲ್ ಜೋಶು. ಹೆಂಗೈತೆ RX ಪರ್ಫಾರ್ಮೆನ್ಸು? ಫುಲ್ ಹೈ ಪರ್ಫಾರ್ಮೆನ್ಸು. ನಮ್ಮ ಡ್ರೋನ್ ಪೈಲಟ್ ಅವ್ರದ್ದು ಇವತ್ತಿಂದ ಡ್ರೋನ್ದು ಆಪರೇಟಿಂಗ್ ಶುರು ಆಗುತ್ತೆ. ಇವರು ರಾಕಿ ಅಂತ. ನಿಮ್ಗೆ ಹೇಳಿ ಬ್ರಾ? ಫುಲ್ ಇನ್ಸ್ಟಾ 360 ಅಲ್ಲಿ ಇವರು ವಿಡಿಯೋ ಮಾಡ್ಕೊಂಡು ಪ್ರೋಟೀನ್ ಮಿಲ್ಕ್ ಶೇಕ್ 25 ಗ್ರಾಮ್ ಇರೋ ಒಂದು ಸಾಕೆಟ್ ಪ್ರೋ ಎನಾನ್ಸ್ ಅಂತ ನ್ಯೂಟ್ರಿಷನ್ ಪವರ್. ಇದು ಒಂದು ಮೀಲಿಗೆ ಸಮ ಇದು. ಸೊ ಈ ತರ ಔಟ್ ಸೈಡ್ ಬಂದಿರ್ತೀವಲ್ಲ ಬೆಳಗ್ಗೆ ಮತ್ತೆ ನೈಟ್ ಒಂದು ಇಲ್ಲಾಂದ್ರೆ 2 ಸಾಕೆಟ್ ತಗೊಂಡ್ರೆ ಸ್ವಲ್ಪ ನಮಗೆ ಒಂದು ಮೀಲ್ದಷ್ಟು ಏನು ಎನರ್ಜಿ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಒಂದು ಸಾಕೆಟ್ ಹಾಕೊಂತ ಇದ್ದೀನಿ. ಇದಕ್ಕೆ ಒಂದು 90 ml ಸ್ವಲ್ಪ ನೀರು. 90 ಅಲ್ಲ ನೀರು. ಇದು ಜಸ್ಟ್ ಡಿಸಾಲ್ವ್ ಹಾಕಷ್ಟೇ. ಓಕೆ, ಇದು ನೋಡಿ ಕಟ್ ಮಾಡಿದ್ದೀನಿ. 25 ಗ್ರಾಮ್ ಒಂದು ಸಾಕೆಟು. ಪೌಡ್ರನ್ನ ಹಾಕೊಂಡ್ರೆ ಸ್ವಲ್ಪ ಮಿಲ್ಕ್ ಪೌಡ್ರ್ ಥರನೇ ಇರುತ್ತೆ. ಓಕೆ, ಯಾವ ಸೈಡ್ ಎಫೆಕ್ಟ್ಸ್ ಏನು ಟೆನ್ಷನ್ ಇರಲ್ಲ. ಫುಲ್ ಮಿಕ್ಸಿಂಗ್ ಮಾಡಿದ್ದಾರೆ. ಲಾಕ್ ಮಾಡಿ ಚೆಕ್ ಮಾಡಿ ಅಷ್ಟೇ. ಡಿಸಲ್ ಆಯಿತು. ಓಪನ್ ಮಾಡಿ ಕುಡಿಯೋದು. ಹಿಂಗೆ ಮೌಂಟೇನ್ಸ್ ಮೇಲೆ ಬೆಟ್ಟ ಹಸ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರೋದು. ಸೊ ಸ್ನೇಹಿತರೆ ನಡೀರಿ ಹೋಗೋಣ. ಇವತ್ತು ಸರ್ಚು ಇಲ್ಲಾಂದರೆ ಪಾಂಗು. ಸರ್ಚುವರೆಗೆ ಹಾಕಿದ್ದೀನಿ 4 ಅವರ್ 23 ನಿಮಿಷ ತೋರಿಸ್ತಾ ಇದೆ. 180 ಕಿಲೋಮೀಟ್ರ್ ಇದೆ. ಸರ್ಚು ಅಲ್ಲಿ ಚಳಿ ಜಾಸ್ತಿ ಆಲ್ಟ್ ಆದರೆ. ಲೆಟ್ಸ್ ಗೋ. ಏರ್ ಕಮ್ಮಿ ಆಯ್ತಾ ನೋಡು. ಸೊ ನಮ್ಮ ಗಾಡಿದು ಯಾಕೋ ಪಂಚರ್ ಆದಂಗೆ ಫೀಲ್ ಆಗ್ತಾಯಿತ್ತು. ಲೈಟಾಗೆಲ್ಲ ಏರ್ ಡೌನ್ ಆಗಿಬಿಟ್ಟಿದೆ. ಪಂಚರ್ ಚೆಕ್ ಮಾಡಿಸ್ಬೇಕು. ನೆನ್ನೆ ಕಲ್ಲು ಮಣ್ಣು ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಿತ್ತಲ್ಲ, ಎಲ್ಲ ಮಳೆ ಚುಚ್ಕೊಂಡ್ಬಿಟ್ಟಿದೆ. ಲೈಟಾಗಿ ಏರ್ ಲೀಕ್ ಆಗ್ತಾಯಿದೆ. ಹಂಗೂ 100 ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ. ಸೊ ನೋಡಿ, ಇದೆ ಮೊನಾಲಿ ಸಿಟಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು NH3 ಅಲ್ಲಿ ಸರ್ಚು. ಏನು ಗ್ಲೇಷಿಯರ್ಸ್ ನೋಡಿ ಅಲ್ಲಿ ನೋಡಿ. ಅಪ್ಪ, ಎಲ್ಲ ಏಪ್ರಿಲ್ ಡಿಸೆಂಬರಲ್ಲಿ ಬಂದ್ಬಿಟ್ರೆ ಯಾವೇ ಅಂದರೆ ಯಾವೇ ಮಜಾ ಅಂದ್ಕೊಳ್ಳಿ. 9 ಗಂಟೆ. ಸೊ ನಿಮಗೆ ರೆಂಟಲ್ ಬೈಕ್ಸ್ ನೋಡಿ ಹೆಂಗಿದೆ ಅಂತ ಮೊನಾಲಿಯಲ್ಲಿ. ಸೊ ಫುಲ್ ಇಲ್ಲೆಲ್ಲ ಬಂದುಬಿಟ್ರೆ ಯಾವ ಬೈಕ್ ಬೇಕೋ ಅವ್ರು ನೋಡಿಬೋದು. ಇಲ್ಲೆಲ್ಲ ಏನಾದರೂ ಮಳೆಗಾಲ ಆಮೇಲೆ ಸ್ನೋಫಾಲ್ ಟೈಮಲ್ಲಿ ಬಂದುಬಿಟ್ರೆ ಗಾಡಿನೇ ಓಡ್ಸೋಕ್ಕಾಗಲ್ಲ. ಅಟಲ್ ಟನಲ್ ಆದಮೇಲೆ ಅಂತೂ ಕೇಳೋಕ್ಕೆ ಹೋಗ್ಬಿಡಿ. ಬಾಬಾ, ಇವಾಗೇ ಸ್ವಲ್ಪ ಕೋಲ್ಡ್ ಆಗ್ತಾಯಿದೆ. ನಮ್ಗೆ ಅದೇ ಬೇಕಿರೋದು. ಸೆಕೆಯಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ಗುರು. ಚಳಿಯಲ್ಲಿ ಬೇಕಾದ್ರೆ ಹಿಂಗೆ ಓಡಿಸ್ಬೋದು ಗಾಡಿನ. ಅದ್ರ ಮಧ್ಯ ಮನೆ ಕಟ್ಟೋನಲ್ಲ ಗುರು ಯಾರು. ನದಿ ಮಧ್ಯ ಮನೆ ಕಟ್ಟಿದ್ಯಲ್ಲ ಗುರು ನೀನು. ಮನೇನ ದೇವಸ್ಥಾನನ ಗುರು ಅದು. ಧ್ವಂಸ ಆಗಿಬಿಡೈತೆ. ಅಪ್ಪ ನೋಡಿ, ಅಲ್ಲಿ ಕಟ್ಟಿದ್ರೆ ನದಿಯಲ್ಲಿ ಕಟ್ಟಿದ್ರೆ ಉಳಿದತ್ತೆ ಗುರು. ಫ್ಲಡ್ಡಿಗೆ ನೋಡಿ ಡೆಮಾಲಿಷನ್ ಆಗಿಬಿಟ್ಟಿದೆ. ಪಂಚರ್ ಅಂಗಡಿ ಕಿದಾರೆ ಭಯ ಇದ್ದಾರ. ಪಂಚರ್ ಅಂಗಡಿ ಕಿದಾರ ಪಿನ್ನಗಾವೆ. ಸೊ ಇಲ್ಲಿ ಮೊನಾಲಿಂದ ಬರ್ತಾಯಿದ್ರಿ. ಸೊ ಯಾವುದೋ ನಿನ್ನೆ ರೋಡಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ರೋಡ್ ಅಲ್ಲಿ ಬರ್ತಾ ಇದ್ದಾಗ ಅದೊಂದು ಮಳೆ ಚುಚ್ಕೊಂಡ್ಬಿಡಿ ನೋಡಿ. ಫಸ್ಟ್ ಪಂಚರ್ ನಮ್ಮ MRF ರಫ್ಡಿ. ಬಾಸ್ ಯಾರೋ ಪಂಚರ್ ಹುಡುಕಿ ಹಾಕಿದ್ರು. ಓಕೆ ಭಯ್ಯ, ಥ್ಯಾಂಕ್ ಯು. ಏರ್ ಲೀಕ್ ತಯಾರ ಬಿ. ಇತ್ಯಾಸ. ಓಕೆ, ಇವೆಲ್ಲ ಪಾರ್ಟ್ ಆಫ್ ದಿ ಗೇಮ್. ರೈಟ್ಸಲ್ಲಿ ನಮ್ಮ ಹತ್ರ ಐತೆ, ಬ್ಯಾಗಲ್ಲಿ ಐತೆ. ಹಂಗೂ ಏರಿಂದ ಬಂದ್ವಿ ನೋಡಿ. ಇಲ್ಲೇ ಸಿಕ್ತು ಅಂತ ಅಷ್ಟೇ. ಬೆಂಗಳೂರು ಟು ಚಂಡೀಗಢ ಏನಕ್ಕೆ ಬೈಕ್ ಹಾಕಿರೋದು ಹೇಳಿ?
ಆರಾಮಾಗಿ ಲದಾಖ್ನ ಎಕ್ಸ್ಪ್ಲೋರಿಂಗ್ ಮಾಡೋಣ ಅಂತ ಅಷ್ಟೇ, ಎಕ್ಸ್ಪ್ಲೋರಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಸುಮ್ಮನೆ ಹೈವೇಲಿ ಓಡಿಸ್ಕೊಂಡು ಬರೋದು ಅದೊಂಥರ ಮಜಾ ಇರೋಲ್ಲ ನೋಡಿ. ಈ ಥರ ಆರಾಮಾಗಿ ಬಂದೆ. ನೆನ್ನೆ ನೋಡಿ ಚಂಡೀಗಢ ಟು ಮೊನಾಲಿ ಬಂದ್ವಿ, ಇವತ್ತು ಮೊನಾಲಿ ಟು ಸರ್ಚು ಅಥವಾ ಪಾಂಗು. ಸೊ ಒಂದು ಶಾಪ್ ಹಿಂದೆನೇ ಹಾಕ್ಕೊಂಡಿದ್ದೀವಿ ಯಾವುದಕ್ಕೂ ಸೇಫ್ಟಿಗೆ. 172 ಕಿಲೋಮೀಟ್ರು 3 ಗಂಟೆ ತೋರಿಸ್ತಾ ಇದೆ ಇವಾಗ. ಸೊ ಇವತ್ತು ರೂಮಿಂದ ಬಿಟ್ಟರೆ ಒಂದು 9 ಗಂಟೆ ಪಂಚರ್ ಒಂದು ಆಯ್ತು ಅವ್ರದ್ದೊಂದು ಯಾವುದೋ ಬೋಲ್ಟ್ ಗಿಲ್ಟೇನೋ ಉದುರೋಗಿತ್ತು ಆರಿಸ್ತು. ಸೊ ಅವನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಇವಾಗ ನಮ್ಗೆ ಅಟಲ್ ಟನಲ್ ಆಗಿದ ತಕ್ಷಣ ವೆದರ್ ಫುಲ್ ಚೇಂಜ್ ಆಗೋಗುತ್ತೆ. ನಲ್ಲಿ ಹೆವಿ ಮಜಾ ಇವತ್ತು ನಾವು ಪಕ್ಕ 12,000 ಅಡಿಗೆ ಹೋಗ್ತೀವಿ. ಇವಾಗ ನೋಡಿ ಏನು ಇವಾಗ 5,000 ಅಡಿ ಇದ್ದೀವಿ, ಒಂದೇ ಸಲ 15,000ನೋ 12,000 ಅಡಿಗೆ ಹೊಟ್ಟೋಗ್ತೀವಿ. ಸೊ ಇವತ್ತಿಂದ ಆಲ್ಟಿಟ್ಯೂಡ್ ಸಿಕ್ನೆಸ್ಸು ಅವೆಲ್ಲ ಏಕ್ದಮ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ರೋಹತಾಂಗ್ ಅಂತೂ ಹೋಗೋಕ್ಕಲ್ಲ, ಯಾಕೇಳಿ ರೋಹತಾಂಗಲ್ಲಿ ಇವಾಗ ಯಾವುದೋ ಬೈಕೆಲ್ಲ ಬಿಡಲ್ಲ, ಪರ್ಮಿಟ್ ಎಲ್ಲ ಇರಬೇಕಂತೆ. ಅಟಲ್ ಟನಲ್ ಆದಮೇಲೆ ಬೈಕರ್ಸ್ ಯಾರಿಗೂ ಬಿಡ್ತಾ ಇಲ್ಲ ನೋಡಿ. ಎಲ್ಲ ಸ್ಟಾರ್ಟ್ ಆಯ್ತು ಇನ್ನು ಘಾಟ್ ಸೆಕ್ಷನ್ ನೋಡಿ. ಹೆವಿ ಘಾಟ್ ಹೊಡಿತೀವಿ ಇವತ್ತು. ಏನೈತೆ ನೋಡಿ ಅಪ್ಪ ವ್ಯೂ. ಇಲ್ಲೇ ಮತ್ತೆ ನಾನು ಜನವರಿ ಇಲ್ಲ ಫೆಬ್ರವರಿಗೆ ಬರ್ತೀನಿ ಸ್ನೋಗೆ. ಆವಾಗ ಬೈಕಲ್ಲಿ ಬರೋಲ್ಲ, ಬೇರೆ ಬಜೆಟ್ ಟ್ರಾವೆಲ್ ಅಂತ ಏನಿರುತ್ತಲ್ಲ ಆ ಥರದ್ರಲ್ಲಿ ಬರ್ತೀನಿ ನೋಡಿ. ಇವಾಗ ಬೈಕ್ ರೈಡ್ ಇದೊಂದೇ ಸ್ನೇಹಿತರೆ ನಾನು ದೊಡ್ಡದು ಮಾಡೋದು, ಆಮೇಲೆ ಏನಿದ್ರು ಬಜೆಟ್ ಟ್ರಾವೆಲ್ ಮಾಡ್ತೀನಿ. ಆರ್ಚಾ, ಬಾರಾಚಾಲ, ಆಮೇಲೆ ದೀಪಕ್ ತಾಲು, ಸೂರಜ್ ತಾಲು, ಜಿಂಗ್ ಬಾರು ಏನೇನೋ ಸಿಗುತ್ತೆ. ಸೊ ಇವತ್ತು ಏನಂದರೆ ರೋಡ್ ಸೈಡ್ ಸಿಗುವ ಪ್ಲೇಸಸ್ನ ಇವತ್ತಿಂದ ಎಕ್ಸ್ಪ್ಲೋರಿಂಗ್ ಸ್ಟಾರ್ಟ್ ನೋಡಿ. ಇಲ್ಲಾರೋ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ವೆದರು ಸ್ನೇಹಿತರೆ ಇವಾಗ ಫ್ರೀಸ್ ಹಾಕೋ ಹುಡುಗರೆಲ್ಲ ನಮ್ಮ ಬೈಕ್ ನೋಡಿ ತಲೆ ಕೆಡ್ಸ್ಕೊಬಿಟ್ಟವ್ರೆ. ಹಿಮಾಲಯನ ಮೋಜೋನ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಎಲ್ಲರಿಗೂ ಕನ್ಫ್ಯೂಷನ್ ಮಾಡಾಕ್ಬಿಟ್ಟಿದ್ದೀನಿ ನಾನಂತೂ. ಪ್ಲಾನ್ ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಇವಾಗ ಈ ಒಂದು ರೈಡಲ್ಲೆಲ್ಲ, ಇದೆಲ್ಲ ಮಾಡೋಕ್ಕಲ್ಲ ಬಿಡಿ. ಹೆವಿ ನ್ಯಾರೋ ರೋಡ್ಸಪ್ಪ, ನೋಡ್ಕೊಂಡು ನೋಡಿಬೇಕು. ಲಗೇಜ್ ಬೇರೆ ಹಾಕ್ಬಿಟ್ಟಿದ್ದೀವಲ್ಲ, ಜಾಸ್ತಿನೂ ಇಲ್ಲ, ಆದರೂ ಗಾಡಿ ಸ್ವಲ್ಪ ಮಿಸ್ಬ್ಯಾಲೆನ್ಸ್ ಆಗೋ ಥರ ಫೀಲ್ ಆಗ್ಬಿಡುತ್ತೆ ಒಂದ್ಸಲ. ಅದಕ್ಕೆ ಹುಷಾರಾಗಿ ಹೊಡಿತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಯ್ತು ಅವರು ಆ ಫೀಲ್, ಏನು ಲದಾಖ್ ಫೀಲ್ ಬರ್ತಾಯಿದೆ. ಒಂದು 180 ಕಿಲೋಮೀಟರ್ಸ್ ಹೊಡ್ಬಿಟ್ರೆ ಹಿಮಾಚಲ್ ಪ್ರದೇಶ್ ದಾಟ್ಬಿಡ್ತೀವಿ. ಹಿಮಾಚಲ್ ಪ್ರದೇಶ ಒಂದು ಸ್ಟೇಟು, ಈ ಲದಾಖು ಬಂದು ಒಂದು ಯೂನಿಯನ್ ಟೆರಿಟರಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಒಂದು ಯೂನಿಯನ್ ಟೆರಿಟರಿ. ಸೊ ಪರ್ಮಿಟ್ ಎಲ್ಲ ಆನ್ಲೈನ್ ಅಪ್ಲೈ ಮಾಡಿಬಿಟ್ಟಿದ್ದೀವಿ. ಸೊ ಒಬ್ಬರಿಗೆ 600 ರೂಪಾಯಿ ತಗೊಂಡ್ರಪ್ಪ. ನಾವು ಇರೋ ಬರೋದು ಏನೇನಿದೆ ಅಲ್ಲ ಅದೆಲ್ಲ ಹಾಕ್ಬಿಟ್ಬಿಟ್ಟಿದ್ದೀನಿ, ತಲೆ ನೋವೇ ಬೇಡ ಅಂತ. ಸೊ ನೋಡೋಣ, ಇಲ್ಲೇ ಯಾರೋ ತಮಿಳ್ನಾಡಿಂದ ಒಬ್ಬರು ಬೈಕರು ಫುಲ್ ಇಲ್ಲಿಂದಲೇ ಫ್ಯೂಲ್ ಕ್ಯಾನ್ ತೊಗೊಂಡ್ಬಿಟ್ಟವ್ರೆ, ಫುಲ್ಲು ಸೋಲಾರ್ ರೈಡರ್ FZ 250ಅಲ್ಲಿ. ಸೊ ಸ್ನೇಹಿತರೆ ಒಂದು 20 ನಿಮಿಷ ಹಿಂದೆ ಒಂದು 30 ಡಿಗ್ರಿ ಟೆಂಪ್ರೇಚರಲ್ಲಿದ್ದರೆ ಮೊನಾಲಿಯಲ್ಲಿ. ಇಲ್ಲೇ ಇವಾಗ ನನಗನ್ಸೋ ಮಟ್ಟಿಗೆ ಮಿನಿಮಮ್ ಅಂದ್ರೆ 18 ಡಿಗ್ರಿ ಐತೆ. ವಾರ್ಮರ್ಸಲ್ಲಿ ಹಾಕಿದ್ದೀನಿ, ಒಳಗಡೆ ಎಲ್ಲ ಚಿಲ್ ಆಗ್ತೈತಿ. ಸೊ ಇವಾಗ ಈ ಗ್ಲೌಸ್ ಒಳಗಡೆ ಡೆಕಾಥ್ಲಾನ್ ಒಂದು ವಿಂಟರ್ ಗ್ಲೌಸ್ ತಂದಿದ್ದೀನಿ, ಅದನ್ನು ಹಾಕ್ಕೊಂಡು ವಿಂಟರ್ ಪ್ಯಾಂಟಲ್ಲಿ ಹಾಕೋಬೇಕು. ಸೊ ಇನ್ನು ಒಂದು ವಾರ ಸ್ನಾನ ಗೀನ ಎಲ್ಲ ಮರ್ತೋಬೇಕು ನಾವು. ಯಪ್ಪ ಏನು ಗುರು ಹಿಂಗೈತೆ ಟರ್ನಿಂಗು, ಡರ್ರೋತದೆ. ನೀವೇನಾದರೂ ಸ್ನೋಗಿ ಬಿಡೋ ಟೈಮಲ್ಲಿ ಬಂದ್ಬಿಟ್ರೆ ಇಲ್ಲೆಲ್ಲ ಸ್ನೋ ನಿಮಗೆ ಕೈಗೆ ಸಿಗ್ತಾ ಇರುತ್ತೆ, ಐಸ್ ಕ್ರೀಮ್ ಅಂಗಡಿ ಥರ. ಏನು ಗುರು ಇಲ್ಲಿ ಈ ರೇಂಜಲ್ಲಿ ರೋಡ್ಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಎಲ್ಲರಿಗೆ ಅದು ಕ್ಲಚ್ ಕೀ ಪೇಡ್ ಕಟ್ಟಾಗ್ಬಿಟ್ಟು ಈಚೆ ಹೋಗ್ಬಿಟ್ಟದು ಪು. ಸೊ ಅಟಲ್ ಟನಲ್ ರೋಹತಾಂಗ್ 2 ಕಿಲೋಮೀಟರ್ಸ್ ಇದೆ. ಸರ್ಚು 153, ಲೇ 411. ಇನ್ನೇನು ಲೇ 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 ಕ್ರೇಜಿ ಲೇ. ಅಟಲ್ ಟನಲ್ ರೋಹತಾಂಗ್ ಸೌತ್ ಪ್ರೋಟಾಲ್ ಅಂತ ಇದೆ ಹೆಸರು. ಸ್ಪೀಡ್ ಲಿಮಿಟ್ ಬಂದು 40. ಸೊ ಬನ್ನಿ ನಮ್ಮ ಬಾಯ್ಸ್ ಎಲ್ಲ ಬರಲಿ. ಸೊ ಇಲ್ಲಿಂದ ಸ್ಟಾರ್ಟು ಅಟಲ್ ಟನಲ್. ಎಲ್ಲೂ ಗಾಡಿ ನಿಲ್ಸೋಂಗಿಲ್ಲ, ಸ್ಪೀಡ್ ಲಿಮಿಟ್ನ ಮೇಂಟೈನ್ ಮಾಡಬೇಕು ನೋಡಿ. ಯಾವುದೋ ಫಾರಿನ್ ದುಬೈ ಥರ ಐತಲ್ಲ ಗುರು, ನಮ್ಮ ಇಂಡಿಯಲ್ಲಿ ನೋಡಿ ಹೆಂಗಿದೆ ಟನಲ್ಲು. ಬಾ ಒಳಗಡೆ ಫೀಲ್ ಬೇರೆ ಇದೆಯಲ್ಲ ಗುರು. ಕಿಲೋಮೀಟರ್ಸ್ ಫುಲ್ ಲೆಂತ್ ಇರುವ ಒಂದು ಟನಲ್ ಒಳಗಡೆ. ಸೊ ಸ್ಪೀಡ್ ಲಿಮಿಟ್ ಬಂದಿದ್ದು 40. ಸೊ 40ರಲ್ಲೇ ಹೋಗ್ತಾ ಇದ್ದೀನಿ ನಾನಂತೂ. ಇವನ್ಯಾರು ಹಿಂಗೆ ಗೊತ್ತವನೇ ಬಲಾರ. ಅಯ್ಯೋ 40 ಅಂತ ಹಾಕೋರು, ಇವ್ನು ನೋಡೋರು ಹಿಂಗೆ ಹೊಡಿತಾವನಲ್ಲ ಯಾರೋ ನೋಡಿ.
ನೋಡಿ RX ಅಟಲ್ ಟನಲ್ ಫುಲ್ಲು RX ಸೌಂಡೆ ಅದ್ರ ಸೈಲೆನ್ಸರು ಅದೇನೋ ಚೇಂಬರ್ ಎಕ್ಸಾಸ್ಟ್ ಅಂತ ಅದ್ರದ್ದು ಹೊಗೆ ಬರ್ತೈತೆ, ಸೌಂಡ್ ಬರ್ತೈತೆ, ಎಲ್ಲ ಬರ್ತೈತೆ. ಸೊ 9 ಕಿಲೋಮೀಟ್ರ್ ಟ್ರನ್ನಲ್ಲಿ ಇದು. ಸೊ ಯಾವುದೋ ಅದು ರೋಹತಾಂಗ್ ಪಾಸ್ ಅದೆಲ್ಲ ಇತ್ತಲ್ಲ, ಮತ್ತು 36 ಕಿಲೋಮೀಟ್ರು 36-40 ಕಿಲೋಮೀಟ್ರ್ ಕ್ರಾಸ್ ಕಟಿಂಗ್ ಮಾಡೋದಕ್ಕೆ ಒಂದೇ ಒಂದು ಸ್ಟ್ರೈಟ್ ಇದು ಮಾಡಿಬಿಟ್ಟಿದ್ದಾರೆ ಟನಲ್ಲು. ಸೊ ಇವಾಗ ನಾವು ಎಂಟ್ರಿ ಆಗಿದ್ದು ಸೌತ್ ಪ್ರೋಟಲ್ ಅಟಲ್ ಟನಲಲ್ಲಿ. ಸೊ ಇವಾಗ ಎಕ್ಸಿಟ್ ಆಗೋದು ನಾವು ನಾರ್ತ್, ಸೌತ್ ಟು ನಾರ್ತ್. ಏನಕ್ಕೆ ದುಬೈ ಜರ್ಮನಿಗೆಲ್ಲ ಏನೋ ಕಂಪೇರ್ ಮಾಡ್ತಾಯಿದ್ರು, ನಮ್ಮ ಇಂಡಿಯಾಲೇ ಇದೆ ನೋಡ್ರಿ ಇದು ಲಾಂಗೆಸ್ಟ್ ಟನಲ್. 9.5 ಕಿಲೋಮೀಟರ್ಸ್ ಎಕ್ಸಾಕ್ಟಾಗಿ ಎಷ್ಟೋ ಇದೆ, ಒಂದು 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಎಷ್ಟೋ ಇದೆ ಒಂದು ಟನಲ್ಲು. ನೋಡಿ ಹೆಂಗಿದೆ, ಅದ್ಭುತ ಅದ್ಭುತ. ಇದನ್ನು ಮಾಡೋಕ್ಕೆ ಎಷ್ಟೋ ವರ್ಷ ಆಗಿದೆ. BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರು ಮಾಡಿರೋದು ಎಲ್ಲ. ಸೊ ಎಲ್ಲ ಕಡೆ ಎಕ್ಸಿಟ್ ಕೊಟ್ಟಿದ್ದಾರೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಕಡೆ ಎಕ್ಸಿಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಲ್ಯಾಂಡ್ ಸ್ಲೈಡ್ ಟನಲ್ ಬಿತ್ತು ಅಥವಾ ಏನಾದರೂ ಬೆಂಕಿಗೀಗ ಹಚ್ಕೊಳ್ತು, ಸೊ ಎಲ್ಲದಕ್ಕೂ ಎಮರ್ಜೆನ್ಸಿ ಎಕ್ಸಿಟ್ ಇಕ್ಕಿದ್ದಾರೆ. ಆಮೇಲೆ ನಿಮಗೆ ಟೆಲಿಫೋನ್ ಇಕ್ಕಿದ್ದಾರೆ, ಫೋನ್ ಮಾಡಿ ಅದಕ್ಕೆ. ಸೊ ಸೂಪರಾಗಿ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಟನಲಲ್ಲಿ. ಸೊ ಇನ್ನೂ 1 ಕಿಲೋಮೀಟ್ರು ಆದಮೇಲೆ ಎಕ್ಸಿಟ್ ಆಗ್ತೀವಿ. ಸೊ ಅದಾದಮೇಲೆ ಕಿಲೋಂಗು, ಜಿಸ್ಪಾ, ಜಿಂಗ್ ಬಾರು. ಸೊ ಆ ರೂಟಲ್ಲಿ ನಾವು ಇವಾಗ ಸರ್ಚು ಮೇಲೆ ಲದಾಖ್ ಹೋಗ್ತೀವಿ. ಸೊ ಸ್ನೇಹಿತರೆ, ಇವಾಗ ಅಟಲ್ ಟನಲ್ ಕ್ರಾಸ್ ಆಗಿದ್ದೀವಿ. ಸೌತ್ ಪ್ರೋಟಲಿಂದ ನಾರ್ತ್ ಪ್ರೋಟಲ್ ಬಂದಿದ್ದೀವಿ ನೋಡಿ. 9 ಕಿಲೋಮೀಟರ್ ಸ್ಟ್ರೆಚ್ಚು. ಸೂಪರ್. ಹೆಂಗಿದ್ದು ಎಕ್ಸ್ಪೀರಿಯನ್ಸು? ಸೂಪರ್. 9 ಕಿಲೋಮೀಟರ್ ಸಾಕಾಗಿತ್ತಲ್ಲ. ನಮ್ಮ RX ಅವ್ರದ್ದು ಸೌಂಡ್ ಕೇಳಬೇಕಿತ್ತು. ಅಟಲ್ ಟನಲ್ ಫುಲ್ ಅವ್ರದ್ದೇ, ಅದು ಹೊಗೆ ಫುಲ್ಲು, ಅದ್ರ ಇವ್ರದ್ದು ಡಬಲ್ ಹೊಗೆ, ಸ್ಮೋಕ್ ಎಫೆಕ್ಟ್ ಫುಲ್ಲು. ಇಲ್ಲಿ ನೋಡಿ, ಯಾರೋ ವೆಸ್ಟ್ ಬೆಂಗಾಲಿಂದ ಬಂದಿರೋ ಬೈಕರ್ಸು, ಅವ್ರ ಬೈಕ್ ಜೊತೆ ನಾನು ನಿಲ್ಲಿಸ್ಬಿಟ್ಟಿದ್ದು ನೋಡಿ. ಅವ್ರದ್ದು ಫುಲ್ಲು ಅಲ್ಲೊಂದು ಬ್ಯಾಕಪ್ ಗಾಡಿ ಜೊತೆ ಎಲ್ಲ ಲೋಡ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ಇಲ್ಲಿ ನೋಡಿ, ಫುಲ್ಲು ವಿತೌಟ್ ಲೋಡ್ ಬಂದಿದ್ದಾರೆ. ಸೂಪರಾಗಿ ನಾವು ಹುಡುಗಿರೆಲ್ಲ ಬಂದವರು ನೋಡಿ, ರೈಡರ್ಸ್. ಪೀಸಾಗೈತೆ ಗುರು ಜಾಗ. ಯಾರು ಏನು ಕೇಳ್ತಾ ಇಲ್ಲ ಇವತ್ತು, ಫೋಟೋ ಗೀಟೋ ಹಿಡ್ಕೊಂಡ್ಬಿಡಿ ಅದು ಇದು ಅಂತ. ಸಖತ್ತಾಗೈತೆ ಒಂಥರ ಚಿಲ್ಲಿ ವೆದರ್. ಸ್ನೋ ಮೌಂಟೇನ್ ನೋಡಿ, ಸಾಕಾಗಿದೆ ನೋಡಿ. ಆ ಕಡೆ ಹೋಗ್ಬಿಟ್ರೆ ಸ್ಪಿಟ್ಟಿಗೆ ಹೋಗ್ಬೋದು ನೀವು, ಸೂಪರಾಗಿ. ಸೊ ಇವಾಗ ಅಟಲ್ ಟನಲ್ ದಾಟಿದ್ದೀವಿ. ಹೆವಿ ಅಂದರೆ ಹೆವಿ ಗಾಳಿ ಬರ್ತಾಯಿತ್ತು ಗುರು. ವೆಲ್ಕಮ್ ಟು ಚಂದ್ರ ಬ್ರಿಡ್ಜ್. ಸೊ ನೋಡಿ, ಇಲ್ಲಿಂದ ಇವಾಗ ಲೇ ಇದೆ 396, ಕಾರ್ಗಿಲ್ 450, ಶ್ರೀನಗರ್ ಇದೆ 550. ಸೊ ರೋಹತಾಂಗ್ಲಾ ಬಂದು 27, ಕಾಜಾ 144. ಹಿಂಗೆ ಹೋಗ್ಬಿಟ್ರೆ ಸ್ಪಿಟಿಗೆ ಹೋಗ್ಬಿಡ್ತೀರಾ. ಸೊ ನಾವು ಬೇಕು ಲದಾಖ್. ನೋಡ್ರಿ ಹೆಂಗಿದೆ ಅಟಲ್ ಟನಲ್ಲು, ಅದ್ರ ಮೇಲೆ ಬೆಟ್ಟ. ಸೊ ಇವಾಗ ನಾವಿದ್ದೀವಿ 10,075 ಅಡಿ ಮೇಲೆ. ಸೊ ಇವತ್ತು ಇನ್ನೂ ಹೋಗ್ತಾನೆ ಇರ್ತೀವಿ, ಇನ್ನು ಅಡಿ ಚೇಂಜಸ್ ಆಗ್ತಾ ಇರುತ್ತೆ. 12,000 ಅಡಿ, 15,000 ಅಡಿ, 17, 19, 19 ಲಾಸ್ಟ್ ಅಂದ್ಕೊಳ್ಳಿ. ಇಲ್ಲೆಲ್ಲ ಒಂದು ಸ್ವಲ್ಪ ಎಂಟ್ರಿ ಮಾಡಬೇಕಾಗುತ್ತೆ, ನೋಡೋಣ. ಇಲ್ಲಿ ಎಂಟ್ರಿ ಮಾಡೋದು 2 ವೀಲರ್ಸ್ಗೆ 50 ರೂಪೀಸ್. ಹಂಗೆ ಕೊಟ್ಬಿಡಿ ಬ್ರಾ, ಎಂಟ್ರಿ ಮಾಡಿ ಗಾಡಿ ನಂಬರ್ ಹಾಕಿ. ಹಾಂ, ಹೋಲ್ ಅಂತ ಇದೆ ಅದೊಂದು. ಸೊ ಇಲ್ಲಿ 50 ರೂಪಾಯಿಗೆ ಕೊಟ್ಬಿಟ್ಟು ಗಾಡಿ ನಂಬರು ಎಲ್ಲ ಕೊಟ್ಬಿಟ್ಟು ಎಂಟ್ರಿ ಮಾಡಿ ಮುಂದೆ ಹೋಗ್ಬೇಕು. ಸೊ ಆಲ್ರೆಡಿ ಶೀಶು ಅಂತ ಒಂದು ಇದೊಂದು ವಿಲೇಜು. ಸೊ ಇಲ್ಲಿಂದ ನೋಡಿ ಅಲ್ಲೊಂದು ಯಾವುದೋ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ. ಇರಿ, ಈ ಮೊಬೈಲಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಹಂಗೆ ನೋಡಿ, ಅಲ್ಲೋಡಿ ಅಲ್ಲೋಡಿ ಅಲ್ಲೋಡಿ, ಸಾಕಾಗೈತಲ್ಲ ಫಾಲ್ಸು ನೋಡಿ. ಕ್ರೇಜಿ.